ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಾಯ್ಲಿ ಅಲ್ಲಿ ನೋಡು, ಆ ದುರ್ಗಾ ಈ ಮನೆಗ್ ಮಹಾರಾಣಿ ಅನ್ನೋ ತರ ಕೂತಿದ್ದಾಳೆ. ನೀನ್ ಹೀಗೆ ಸುಮ್ಮನೆ ಇದ್ರೆ ಅವಳು ನಿನ್ ಜಾಗನ ಪೂರ್ತಿ ನುಂಗಿ ನೀರ್ ಕುಡಿದು ಬಿಡ್ತಾಳೆ. ಹೋಗು, ಒಂದ್ 4 ಸರಿಯಾಗಿ ಮಾತಾಡಿ ಅವಳು ದುರಹಂಕಾರನ ಇಳಿಸ್ಬಿಡು. ಹೋಗು. ಮಾಯಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನಾಗಿದೆ ಇವಳಿಗೆ? ಅಲ್ಲ, ಅವಳು ನೋಡಿದ್ರೆ ಬೆಂಕಿ ಉಗುಳೋಳು, ಐಸ್ ಗಡ್ಡೆ ತರ ಆಗ್ಬಿಟ್ಟಿದಾಳಲ್ಲ. ಈ ಮನೇಲಿ ಯಾರಾದ್ರೂ ಇವಳ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಟ್ರ ಹೇಗೆ ಅಂತ. ಏನಿದು, ಮಾಯಾ ನನ್ನ ನೋಡಿದ್ರೆ ಉರಿದ್ ಬೀಳ್ತಿದ್ಲು, ಈಗ ನನ್ನ ನೋಡಿದ್ರು ನೋಡ್ದೇ ಇರೋ ಆಗ ಹೋಗ್ತಿದ್ದಾಳೆ. ಏನಾಗಿದೆ ಇವಳಿಗೆ? ಏನೋ ಒಂಥರ ಇದ್ದಾಳೆ. ಬಿಟ್ರೆ ಸರಿ ಹೋಗಲ್ಲ. ಮಾಡ್ತೀನಿ. ಏಯ್ ಏಯ್, ಹೀಗ ಕಸ ಗುಡ್ಸೋದು? ಬಿದ್ದಿರೋ ಕಸ ಎಲ್ಲ ಹಾಗೆ ಇದೆಯಲ್ಲೇ. ಈ ಮನೆಗೆ ಯಾರು ಬೇಕಾದ್ರೂ ಬರಬಹುದು, ಇಲ್ಲಿ ಯಾರು ಬೇಕಾದ್ರೂ ಇರಬಹುದು ಅಂತ ಅನ್ಕೊಂಡಿದ್ಯಾ? ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾ ನಿನಗೆ? ಅಮ್ಮವ್ರೆ, ಏನಾಯ್ತು? ನಾನು ಚೆನ್ನಾಗಿ ಕೆಲಸ ಮಾಡ್ತೀನಲ್ವಾ? ಆಹಾ, ಮಾಡ್ತಿದ್ದಾಳೆ. ನನಗೆ ಎದುರುತ್ರ ಕೊಡ್ತೀಯೇನೆ? ನಾನ್ ಯಾರು, ಈ ಮನೇಲಿ ನನ್ನ ಸ್ಥಾನ ಏನು ಅಂತ ಮರ್ತೋಗ್ಬಿಡ್ತಾ ನಿನ್ಗೆ? ಉಂಡಾಡಿ ಗುಂಡಿ ತರ ತಿಂದು ಮನೇಲೆಲ್ಲ ಸುತ್ತಾಡ್ತಿರ್ತೀಯ. ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅಂತಂದ್ರೆ ಮನೆ ಬಿಟ್ಟು ತೊಲಗ್ತಾ ಇರೋ. ಅದನ್ ಬಿಟ್ಬಿಟ್ಟು ತಿನ್ಕೊಂಡ್ ಬಿದ್ದಿರ್ಬೇಡ. ಯಾಕೆ ಅವ್ರ ಮೇಲೆ ಹಾಕಿ ಕೂಗಾಡ್ತಿದ್ದೀರಾ? ಅವ್ರ ಕೆಲಸ ಅವ್ರು ಮಾಡ್ತಿದಾರಲ್ವಾ, ಅದ್ರಲ್ಲಿ ಏನ್ ತಪ್ಪಿದೆ? ನಿನಗ್ಯಾಕೆ ಅದೆಲ್ಲ? ನಾನು ಯಾರನ್ನ ಬೇಕಾದ್ರೂ ಬೈತೀನಿ. ಈ ಮನೇಲಿ ಕೆಲಸ ಮಾಡೋರಾಗಿರ್ಬಹುದು, ಕೆಲಸ ಮಾಡೋರ್ ತರ ನಾಟಕ ಮಾಡೋರಾಗಿರ್ಬಹುದು, ನಾನು ಎಲ್ರಿಗೂ ಸರಿಯಾಗಿ ಪಾಠ ಕಲಿಸ್ಬೇಕು. ಅರ್ಥ ಆಯ್ತು. ನಿಮ್ ಸಿಟ್ಟು ಯಾರ ಮೇಲಿದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಹೋಗ್ಲಿ ಬಿಡಿ, ನಿಮಗೆ ಏನ್ ಕೆಲಸ ಆಗ್ಬೇಕು ಅದನ್ನ ಹೇಳಿ, ನಾನೇ ಮಾಡ್ಕೊಡ್ತೀನಿ. ಸುಮ್ಮನೆ ಇರೋ ಬರೋ ಸಿಟ್ನೆಲ್ಲ ಪಾಪ ಹುಡುಗಿ ಮೇಲೆ ಹಾಕ್ಬೇಡಿ ನೀವು. ಓಹೋ, ಹೌದಾ? ಕೆಲಸ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಏನಿ ದುರ್ಗಾ ನಿನ್ಗೆ? ಸರಿ, ಹಾಗಾದ್ರೆ ಹೋಗು, ನಮ್ಮ ಹಳೇ ಸ್ಟೋರ್ ರೂಮ್ ಇದೆಯಲ್ಲ ಅದನ್ನ ಕ್ಲೀನ್ ಮಾಡು. ಅದರಲ್ಲಿರೋ ಧೂಳು, ಜಿರಳೆ, ಮತ್ತೊಂದು ಮೊಗದೊಂದು ಎಲ್ಲ ಕ್ಲೀನ್ ಆಗ್ಬೇಕು. ಸರಿ, ಮಾಡ್ತೀನಿ. ನೀನ್ ನಗ್ನಗ್ತಾ ಇರಿ, ಮನೆ ಶಾಂತವಾಗಿರುತ್ತೆ. ಏಯ್, ನೀನೇ ನೋಡ್ತಿದ್ಯಾ? ಹೋಗ. ಪಾಪ, ಬಾಯಿ ಮಾತಲ್ಲಿ ದೊಡ್ಡೋಳು ಅನ್ನಿಸ್ಕೊಳಕ್ ಬಂದ್ಲು. ಸರಿಯಾಗಿ ಕೊಟ್ಟೆ ನೋಡು. ಇವತ್ತ ಧೂಳಲ್ಲಿ ಬಿದ್ದು ಒದ್ದಾಡು ದುರ್ಗಾ, ಈ ದಮ್ಮು ಏನು ಅಂತ ನಿನಗ್ ಗೊತ್ತಾಗತ್ತೆ. ಆ ಸ್ಟೋರ್ ರೂಮ್ಗೆ ಹೋಗಿದ್ಯಾ ಅಂತ ಅತ್ಗೆಗೆ ಏನಾದ್ರೂ ಗೊತ್ತಾದ್ರೆ ಆಗಿದೆ ನಿನ್ಗೆ ಮಾರಿ ಹಬ್ಬ. ಅನ್ಬೋಸ್. ಸ್ಟೋರ್ ರೂಮ್ ಕ್ಲೀನ್ ಮಾಡೋದು ಅಂದ್ರೆ ಬೆಟ್ಟ ಹದ್ದಂಗೆ. ದಮಯಂತಿ ಮೇಡಮ್ ನೋಡಿದ್ರೆ ಮನೇಲಿ ಎಲ್ಲೂ ಸ್ವಲ್ಪನೂ ಧೂಳಿರ್ಬಾರ್ದು ಅಂದ್ರು, ಇಲ್ಲಿ ನೋಡಿದ್ರೆ ಇಡೀ ಜನ್ಮಕ್ಕಾಗಷ್ಟು ಧೂಳಿದೆ. ಇದು ನ್ಯೂಸ್ ಪೇಪರ್ನೆಲ್ಲ ಇಟ್ಟಿದ್ದಾರೆ. ಪುರಾತನ ದೇವಸ್ಥಾನದಲ್ಲಿ ಶಂಖ ಕಳ್ಳತನ.
ಹಳೆ ಕಾಲದ ದೇವಿ ಕಿರೀಟ ನಾಪತ್ತೆ. ಶಕ್ತಿ ಪೀಠದಲ್ಲಿದ್ದ ದೇವಿ ತ್ರಿಶೂಲ ಮಾಯ. ಶಂಖ ಕಳುವು, ದೇವಿ ಕಿರೀಟ ನಾಪತ್ತೆ, ತ್ರಿಶೂಲ ಕಾಣೆ, ಇಲ್ಲಿ ಖಡ್ಗ, ಗೆಜ್ಜೆ, ಮೂಗುತಿ. ಇದೇನಿದು? ಬರೀ ಕಳ್ತನದ ಸುದ್ದಿಗಳೇ ಇದೆಯಲ್ಲ. ಇದರಲ್ಲಿ ಓಲೆ, ದೇವಿ ಹಾರ ನಾಪತ್ತೆ. ಇದೆಲ್ಲ ಬೇರೆ ಬೇರೆ ಕಾಲದಲ್ಲಿ ಕಳ್ತನವಾಗಿದ್ದರೂ ಒಂದೇ ಜಾಗದಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ದುರ್ಗಾ, ನಾನಮ್ಮ ಜಗನ್ನಾಥ್. ಸರ್, ಯಾರೋ ಬೇರೆ ಅಂತ ಭಯ ಆಗೋಯ್ತು ನನಗೆ. ದಯವಿಟ್ಟು ಕ್ಷಮಿಸಮ್ಮ, ನಿನ್ನನ್ನು ಹೆದರಿಸೋ ಉದ್ದೇಶ ನನಗಿರಲಿಲ್ಲ. ಅದು ಸರಿ, ಈ ಸ್ಟೋರ್ ರೂಮ್ನಲ್ಲಿ ಏನು ಮಾಡ್ತಾ ಇದ್ದಿ? ಅದು ಸ್ಟೋರ್ ರೂಮ್ ಕ್ಲೀನ್ ಆಗಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಬಂದೆ ಸರ್. ಅಲ್ಲಮ್ಮ, ಇಷ್ಟೊಂದು ಧೂಳಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ, ಬೇರೆ ಯಾರನ್ನಾದ್ರೂ ಕರಿಬೇಕಲ್ವಾ? ಪರವಾಗಿಲ್ಲ ಸರ್. ಸರ್, ಈ ಪೇಪರ್ ನೋಡಿ, ಇದರಲ್ಲಿ ಏನೇನೋ ಸುದ್ದಿ ಇದೆ. ಸುಮಾರು ಒಂದು 20-30 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕಳ್ತನ ಆಗಿರೋ ಸುದ್ದಿ ಇದೆ ನೋಡಿ. ಹಾ, ದೇವಿಯ 8 ಆಭರಣಗಳ ಬಗ್ಗೆ ಕಳ್ತನ ಅಂತ ಸುದ್ದಿ ಇದೆಯಲ್ಲಮ್ಮ? ಹೌದು ಸರ್. ಆದರೆ ಈ ಪೇಪರ್ನೆಲ್ಲ ಯಾಕೆ ಈ ಥರ ಕೂಡಿಟ್ಟಿದ್ದೀರಾ? ಅಯ್ಯೋ, ನಾನು ಕೂಡಿಟ್ಟಿಲ್ಲಮ್ಮ, ಬೇರೆ ಯಾರು ಕೂಡಿಟ್ರು ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಈ ಸ್ಟೋರ್ ರೂಮಿಗೆ ನಾವು ಯಾರು ಬರೋದಿಲ್ಲ. ಈ ರೂಮಿನ ಮೂಲೆ ಬಗ್ಗೆ ಗೊತ್ತಿರೋದು ನಮ್ಮ ಮಾಳ್ವಿಕಾ ಒಬ್ಬಳಿಗೇನೆ. ಅವಳಿಗೆ ಗೊತ್ತಿಲ್ಲದೆ ಒಂದು ಕಾಗದದ ಚೂರು ಇಲ್ಲಿ ಬರೋದಿಲ್ಲ. ಬಹುಶಃ ಅವಳೇ ಇಟ್ಟಿರಬಹುದು ಅಂತ ಕಾಣುತ್ತೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ಗೀತಾ